ಆಗುತ್ತೆ ಇವತ್ತು ಮಾತಾಡೋದು. ಆಗಬೇಕು ಅಂತ ಪ್ರಿಪೇರ್ ಆಗೇ ಬಂದಿದ್ದೀನಿ. ಮೊದಲನೇದಾಗಿ ನಮ್ಮ ಯಳವಳ್ಳಿ ರಮೇಶ್ ಅಣ್ಣ ಅವರು ನನ್ನ ಜೊತೆ ಒಂದು 300 ಹಳ್ಳಿ ಸುತ್ತು ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನನ್ನು ಗೆಲ್ಲಿಸಿರೋದು ಯಳವಳ್ಳಿ ರಮೇಶ್ ಅಣ್ಣ ಅವ್ರ ಕುಟುಂಬ. ನನ್ನ ಗೆಲುವಲ್ಲಿ ನಿಮ್ಮ ಕುಟುಂಬ ಇದೆ ಸರ್. ನಾನು ಕೊನೆ ಉಸಿರಿರೋವರೆಗೂ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಟುಂಬದ ಕುಡಿಗಳಿಗೆ ನಾನು ಜೊತೆಯಲ್ಲಿ ನಿಲ್ತೀನಿ. ಯಾಕೆಂದರೆ ಕೌಂಟಿಂಗ್ ದಿನ ಸರ್ರು ನಾನಿಬ್ಬರೇ ಹೋಗಿದ್ದು, ಆ ಕಡೆಯಿಂದ 100 ಜನ ಬಂದಿದ್ರು. ಯಾಕೆಂದ್ರೆ ನಾವು ಗೆಲ್ಲಲ್ಲ ಅಂತ ಅವ್ರಿಗೂ ನನಗೆ ಮಾತ್ರ ಅಂತ ಬಂದು ನಾವಿಬ್ಬರೇ ಹೋದ್ವಿ, ಯಾರು ಕೌಂಟಿಂಗ್ ಬರಲಿಲ್ಲ. ನಮ್ಮ ಜನಾರ್ದನಣ್ಣ ನಾವು ಒಟ್ಟು 3 ಜನ, ಇನ್ಯಾರೂ ಬರ್ತಿಲ್ಲ. ತಮಾಷೆ. 8 ರೌಂಡು 10 ರೌಂಡು ಆಗಿದ ತಕ್ಷಣ ಸೈನ್ಯನೇ ಬಂತು. ಸೊ ಕೊನೆಯ ಮೂಮೆಂಟ್ವರೆಗೂ ನಾವು ಗೆಲ್ತೀವಿ ಅಂತ ಜೀವನದಲ್ಲಿ ನಂಬಬೇಕು ಸರ್. ಆವತ್ತೇ ಗೆಲ್ಲ. ಅಂಜನ್ ರಾಮಚಂದ್ರನ್ ನಮ್ಮ ಜಿಲ್ಲೆಯ ಹುಡುಗ. ಇನ್ಫೋಸಿಸ್ ನಾರಾಯಣಮೂರ್ತಿಗೆ ಜನ್ಮ ಕೊಟ್ಟ ಜಿಲ್ಲೆ ನಮ್ದು. 2 ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ. 2 ಪದ್ಮಶ್ರೀ, 1 ಪದ್ಮಭೂಷಣ, ಭಾರತದ 5 ಅತಿ ಶ್ರೇಷ್ಠ ಪ್ರಶಸ್ತಿ ಭಾರತದಲ್ಲಿ ಬಂದಿರೋ ಏಕೈಕ ಜಿಲ್ಲೆ ನಮ್ಮದು. ಸರ್ ಎಂ ವಿಶ್ವೇಶ್ವರಯ್ಯಗೆ ಜನ್ಮ ಕೊಟ್ಟ ಜಿಲ್ಲೆ ನಮ್ಮದು. ಅಂತ ಜಿಲ್ಲೆಯಿಂದ ಇವತ್ತು ನಮ್ಮ ವರದರಾಜ್ ಅವರು ಇದ್ದಾರೆ. ಅವರು RRRಗೆ, ಮಾಸ್ಟರ್ಗೆ, ದೊಡ್ಡ ಸಿನಿಮಾಗೆ ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮ ಅಂಜನ್ ರಾಮಚಂದ್ರನ್ ಅವ್ರಿಗೆ ನಾನು ವಿಶ್ ಮಾಡ್ತೀನಿ. ಬ್ರದರ್, ನೀವು ಗೆಲ್ತೀರಾ, ತಲೆ ಕೆಡಿಸ್ಕೋಬೇಡಿ. ನಾನಾಗ್ಲಿ ನೀವಾಗ್ಲಿ ಜೀವನದಲ್ಲಿ ಸೋಲಕ್ಕೆ ಬಂದವರು, ಗೆಲುವು ನಮಗೆ ಕಾಂಪ್ಲಿಮೆಂಟ್ರಿ, ಅದಕ್ಕೆ ಗೆಲ್ತೀವಿ. ನಾವು ಗೆಲ್ತೀವಿ. ನಮ್ಮ ಡಿಸ್ಟಿಕ್ ಹುಡುಗ, ವಿಶೇಷವಾಗಿ ನನ್ನನ್ನು ರಾಜಕೀಯವಾಗಿ ಗೆಲುವಿನತ್ತ ಕರ್ಕೊಂಡೋದ ನನ್ನ ಕುಟುಂಬದ ಒಂದು ಹುಡುಗ. ಈ ಸಿನಿಮಾನ ಕನ್ನಡಿಗರು, ಈ ಸಿನಿಮಾದಿಂದ ಸ್ವಲ್ಪ ಪ್ರೀತಿ ಬಗ್ಗೆ ನಂದು ಕೆಲವು ಸ್ಟ್ಯಾಂಡ್ಸ್ ಇದೆ, ಮಾತಾಡಬೇಕು. ಟ್ರಾಲ್ ಪೇಜಸ್ ಅವ್ರಿಗೆ 2 ದಿನ ಕೆಲಸ ಸಿಕ್ತೀಗ. ನಾನು ಕರ್ನಾಟಕದ ಟ್ರಾಲ್ ಪೇಜಸ್ ಕ್ರಶ್ ನಾನೀಗ. ಯಾಕೆಂದ್ರೆ ತುಂಬಾ ಇಷ್ಟಪಡ್ತಾರೆ ನನ್ನವರು. ನಾನು ಬಹಳ ಸಲ ನನ್ನ ತುಂಬಾ ಜನ ಕೇಳಿದ್ರು, ಸರ್ ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ಡ್ ಮ್ಯಾರೇಜ್ ಬೆಟ್ರಾ ಅಂತ. ನಾನು ಹೇಳಿದೆ, ಈ ಲವ್ ಮಾಡಿ ಮನೇಲಿ ಒಪ್ಸಿ ಅರೇಂಜ್ ಆಗೋದು ತುಂಬಾ ಗಲಾಟೆಗಳಾಗುತ್ತೆ. ಸ್ವಲ್ಪ ಪೇಷನ್ಸ್ ಆಗಿದ್ರೆ ಮನೆಯಲ್ಲಿ ಅರೇಂಜ್ ಮಾಡ್ತಾರೆ, ಮತ್ತೆ ಲವ್ ಮಾಡ್ಬೋದಲ್ವಾ ಅಂತ. ನನ್ನ ಲೈಫಲ್ಲಿ ಹೆಂಗೂ ಅರೇಂಜ್ ಮಾಡ್ತಾರೆ ಅಂತ ಗೊತ್ತಿತ್ತು, ಅದಕ್ಕೆ ಮುಂಚೆನೆ ಲವ್ ಮಾಡಿದೆ. ಸೊ ನನಗೂ ಮನಸ್ಸಿಗೆ ಬಂದಿರೋ ಹುಡುಗಿ ಈಗ ನನ್ನ ಮನೆಗೆ ಬಂದಿದ್ದಾಳೆ. ನನ್ನ ಶ್ರೀಮತಿ ನಯನ ಅಂತ, ಅವಳ ಹೆಸರು ಹೇಳ್ಬೇಕು, ಕಳಿಸಿದಾಳೆ. ನನ್ನ ಹೆಸರು ಹೇಳಲೇಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ನನಗೆ. ನನ್ನ ತಾಯಿನ, ನನ್ನ ಹೆಂಡತಿನ ಸ್ಮರಿಸ್ತೀನಿ. ನನಗೆ ಮಾತಾಡೋದು ಹೇಳ್ಕೊಟ್ರೋ ನನ್ನ ತಾಯಿ, ಸೈಲೆಂಟ್ ಆಗಿ ಹೇಳ್ಕೊಟ್ರೋ ನನ್ನ ಹೆಂಡತಿ. ನನ್ನನ್ನು ಯಾರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ನನ್ನ ಹೆಂಡತಿ ಕಂಟ್ರೋಲ್ ಮಾಡ್ತಾಳೆ. ಸೊ ಪ್ರೀತಿ ವಿಚಾರದಲ್ಲಿ ಅದೊಂದು ಪವಿತ್ರವಾದದ್ದು. ನಾನು ಹೇಳ್ತಾ ಇರ್ತೀನಿ, ಪ್ರಾಮಾಣಿಕ ಪ್ರೀತಿ ಅಂದ್ರೆ ಏನು ಅಂದ್ರೆ ಪದೇ ಪದೇ ಪ್ರೀತಿಸ್ಬೇಕು, ಒಬ್ಬರನ್ನೇ ಪ್ರೀತಿಸ್ಬೇಕು ಅಂತ. ವಾಟ್ ಈಸ್ ಟ್ರೂ ಲವ್ ಅಂದ್ರೆ ಪದೇ ಪದೇ ಪ್ರೀತಿಸ್ಬೇಕು, ಒಬ್ಬರನ್ನೇ ಪ್ರೀತಿಸ್ಬೇಕು ಅಂತ. ಇಟ್ಸ್ ಅ ಟ್ರೂ ಲವ್. ನಾವೆಲ್ಲರೂ ನಮ್ಮ ಲೈಫಲ್ಲಿ ಇವತ್ತು ಜೀವನದಲ್ಲಿ ಸಕ್ಸಸ್ ಆಗಿರೋ ಪ್ರತಿಯೊಬ್ರು, ಅವ್ರು ಗೆದ್ದಾಗ ರೋಲ್ ಮಾಡೆಲ್ಸ್ ತರ ಕಾಣಿಸಿದ್ರು, ಅವ್ರ ಲವ್ ವಿಚಾರದಲ್ಲಿ ಎಲ್ಲರೂ ರೋಲ್ ಆಗಿರ್ತಾರೆ ಲೈಫಲ್ಲಿ. ಗ್ಯಾರಂಟಿ. ಸೋತಿರ್ತಾರೆ, ಗೆದ್ದಿರ್ತಾರೆ. ಇಷ್ಟಪಟ್ಟು ಹುಡುಗಿ ಬಿಟ್ಟು ಹೋದಾಗ, ಮನಸ್ಸಿಗೆ ಬಂದು ಇನ್ನೇನು ಮನೆಗೆ ಬಂದ್ಲು ಅಂದಾಗ ಆ ಹುಡುಗಿ ಇನ್ನೊಂದು ಮನೆಗೆ ಹೊರಟೋದಾಗ, ಜನರಾಗಿ ಎಲ್ರಿಗೂ ಫೀಲಿಂಗ್ಸ್ ಇರುತ್ತೆ. ಅಂದ್ರೆ ಒಂದು ಏಜ್ ಅಲ್ಲಿ ಅದನ್ನ ಇನ್ಫ್ಯಾಚುಯೇಷನ್ ಅಂತಾರೋ, ಕ್ರಶ್ ಅಂತಾರೋ, ಪ್ರೀತಿ ಅಂತಾರೋ, ಲವ್ ಸ್ಟೋರೀಸು ನಮ್ಗೆ ಕನೆಕ್ಟ್ ಆಗೋದೇ ಆ ವಿಚಾರಕ್ಕೆ. ಇದು ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಅಂಜನ್ ಬ್ರದರ್ ಅವರು ಅವ್ರ ಟೀಮ್ ಮಾಡಿದ್ದಾರೆ. ಈ ಸಿನಿಮಾನ ಕನ್ನಡಿಗರು ಆರಾಧಿಸ್ಬೇಕು, ಆಶೀರ್ವದಿಸ್ಬೇಕು. ಈ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ. ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿಭೆ. ಯಾಕೆಂದ್ರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೊಂದು ಇತಿಹಾಸ ಇದೆ. ನಾವು ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. 22 ದಿನಕ್ಕೆ ಟಿಕೆಟ್ ತಂದು MLA ಆಗೋದು ಒಂದು ಚಿಕ್ಕಬಳ್ಳಾಪುರ ಹುಡುಗರಿಗೆ ಮಾತ್ರನೇ ಸಾಧ್ಯ.
ಒಂದು ಬ್ಲಾಕ್ ಬಸ್ಟರ್ ಇಟ್ಟು ನಾನು ಬಹಳ ಸಲ ಹೇಳ್ತಿರ್ತೀನಿ, ಈ ಬೆಂಗಳೂರು ಅನ್ನೋ ಮಹಾನಗರಕ್ಕೆ ಕನಸು ಕಟ್ಕೊಂಡು ಬಂದಾಗ ಇಲ್ಲಿ ಫುಟ್ಪಾತ್ ಅಲ್ಲಿ 10 ರೂಪಾಯಿಗೆ ಚಿತ್ರಾನ್ನನೂ ಸಿಗುತ್ತೆ, 1000 ರೂಪಾಯಿಗೆ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಬಿರಿಯಾನಿನೂ ಸಿಗುತ್ತೆ. ಸಾವಿರಾರು ಜನ ಬೆಂಗಳೂರಿಗೆ ಕನಸು ಕಟ್ಕೊಂಡು ಮೆಜೆಸ್ಟಿಕ್ ಅಲ್ಲಿ ಇಳಿದು, ಯಶವಂತಪುರದಲ್ಲಿ ಇಳಿದು ಏನೋ ಅದು ಸಾಧಿಸ್ತೀವಿ ಅಂತ ಬಂದು ಸಾವಿರಾರು ಜನ ಅದೇ ಮೆಜೆಸ್ಟಿಕ್ ಇಂದ ಬಸ್ ಹತ್ತು ವಾಪಸ್ ಹೋಗ್ತಾರೆ. ಆದ್ರೆ ನಮ್ಮಂತ ಹುಡುಗರು, ಅಂಜನಂತ ಹುಡುಗರು, ಈಗ ನಮ್ಮಂತವರೆಲ್ಲ ಸ್ವಲ್ಪ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಮೆಜೆಸ್ಟಿಕ್ ಇಂದ ಒಂದು ರೈಟ್ ಟರ್ನ್ ತಗೊಂಡ್ರೆ ವಿಧಾನಸೌಧ ಇದೆ ಅನ್ನೋದನ್ನು ಕಂಡಿಡ್ಕೊಂತೀವಿ. ಅದಕ್ಕೆ ತ್ಯಾಗ ಇತ್ತು, ಕಣ್ಣೀರಿತ್ತು, ಏಕಾಂತ ಇತ್ತು, ಒಂಟಿತನ ಇತ್ತು, ಫ್ಯಾಮಿಲಿ ಜೊತೆ ಕಳಿಬೇಕಾಗಿರೋ ಅದ್ಭುತವಾದ ಟೈಮ್ನ ಸ್ಯಾಕ್ರಿಫೈಸ್ ಇತ್ತು. ಒಂದು ಗೆಲುವನ್ನ ಪಡೆಯೋದಕ್ಕೆ ತುಂಬಾ ಸ್ಯಾಕ್ರಿಫೈಸ್ ಇರುತ್ತೆ. ನಾನು ಬಹಳ ಸಲ ಹೇಳ್ತಿರ್ತೀನಿ, ಜೀವನದಲ್ಲಿ ಏನೋ ಸಾಧಿಸ್ಬೇಕು. ಬಹಳಷ್ಟು ಜನ ಹುಡುಗರು ನಾನು ಹೇಳ್ತಾ ಇರ್ತೀನಿ, ಸೋಲು ಅಂದ್ರೆ ಬರೀ ಜೀವನದಲ್ಲಿ ಇರಲ್ಲ. ಮನೆಯಲ್ಲಿ ಕಷ್ಟ ಇರುತ್ತೆ, ಕಣ್ಣೀರಿರುತ್ತೆ, ಬಡತನ ಇರುತ್ತೆ. ಏನೋ ಸಾಧಿಸ್ಬೇಕು ಅಂತ ಹೊರಟಾಗ ಮನಸ್ಸಿಗೆ ಹುಡುಗಿ ಬಂದು ಕೂತ್ಕೊಂತಾಳೆ. ಅವಳನ್ನ ಮರೆತು ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ಈ ಜನರೇಷನ್ಗೆ ಅಷ್ಟು ಸುಲಭ ಅಲ್ಲ. ನಾನ್ ಸಾಚ ಅಂತ ಬಿಲ್ಡಪ್ ಕೊಡ್ತಿಲ್ಲ, ಬಹಳ ಫ್ರಸ್ಟ್ರೇಟ್ ಆಗಿದ್ಯಾ ಗುರು ನೀನು. ಏನ್ ಮಾಡಕ್ಕಾಗಲ್ಲ, ಅದೇ ಜೀವನ ಆದ್ರೆ. ಅಷ್ಟು ಈ ಜನರೇಷನ್ ಅದೇ ಹೇಳೋದು, ಇಟ್ಸ್ ನಾಟ್ ಸೋ ಈಸಿ. ನಾನು ಈ ವೇದಿಕೆಯಲ್ಲಿ ಸಾಚ ಅಂತ ಖಂಡಿತವಾಗೂ ಮಾತಾಡ್ತಿಲ್ಲ. ಈ ಫೇಸ್ ನ ದಾಟೋದೇ ತುಂಬಾ ದೊಡ್ಡ ಚಾಲೆಂಜ್. ಒಬ್ಬ ಹುಡುಗನಿಗಾಗ್ಲಿ ಹುಡುಗಿಗಾಗ್ಲಿ ಒಂದು ಏಜಿಗೆ ಬಂದಿದ ತಕ್ಷಣ ಒಬ್ಬರನ್ನ ಮನ್ಸಿಗೆ ಹಾಕೊಂತೀವಿ, ಅವರೇ ಪ್ರಪಂಚ ಅನ್ಕೊಂತೀವಿ. ಅವಳನ್ನ ಮದುವೆ ಆದ್ರೆ ಅಥವಾ ಅವನ ಮದುವೆ ಆದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀವಿ ಅನ್ಕೊಂತೀವಿ. ಬಟ್ ಆದ್ರೆ ನಾನು ನಮ್ಮ ಮೊನ್ನೆ ಮೋಟಿವೇಶನ್ ಕ್ಲಾಸಲ್ಲಿ ಹೇಳ್ತಿದ್ದೆ, ಜೀವನದಲ್ಲಿ ಕೆರಿಯರ್ ತುಂಬಾ ದೊಡ್ಡದು. ನೀನ್ ಐಶ್ವರ್ಯ ರೈನ ಮದುವೆ ಆದ್ರೂ 6 ತಿಂಗಳಿಗೆ ಅವಳು ಬೇಜಾರಾಗ್ತಾಳಪ್ಪ ಅಂತ ಹೇಳ. ನೀನ್ ಕೊಹ್ಲಿನ ಮದುವೆ ಆದ್ರೂ ಅವ್ನು 6 ತಿಂಗಳಿಗೆ ಬೇಜಾರಾಗ್ತಾನೆ. ಐ ಆಮ್ ಸ್ಪೀಕಿಂಗ್ ರಿಯಾಲಿಟಿ. ನಾನು ಈ ಜನರೇಷನ್ ಒಂದು ಮೆಸೇಜ್ ಕೊಡ, ಏನಾಗುತ್ತೆ ಪ್ರೀತಿಯಲ್ಲಿದ್ದಾಗ ನಮ್ಮ ಕಲ್ಪನೆಗಳು ವಾಸ್ತವಕ್ಕೆ ಬಂದಾಗ ಅವಾಗ ಏನಾಗುತ್ತೆ, ಲವ್ ಅಲ್ಲಿ ಇದ್ದಾಗ ಯಾವಾಗಲೂ ತಿಂಗಳಿಗೊಂದು ಮೀಟು, ಒಂದು ಲಾಂಗ್ ಡ್ರೈವ್, ಸಾಲ ಮಾಡಿ ಒಂದು ಡೈರಿ ಮಿಲ್ಕ್, ಗಿಫ್ಟು, ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟು, ಇವೆಲ್ಲ ಬಹಳ ಸಖತ್ತಾಗಿರುತ್ತೆ. ಈ ಫೇಸ್ ನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ನನಗೆ ಲವ್ ಅಂದ್ರೆ ಇಷ್ಟಾನೇ ಇಲ್ಲಪ್ಪ ಅನ್ನೋರೇ ಜಾಸ್ತಿ ಲವ್ ಮಾಡೋದು. ಜನರಲ್ ಆಗಿ ನಾವೆಲ್ಲೋ ಈ ಡಿಸ್ಟರ್ಬೆನ್ಸ್ಗೆ ಒಳಪಟ್ಟಿರ್ತೀವಿ.